ಭಾರತೀಯ ಅವಿಸ್ಮರಣೀಯ ಶ್ರೀ ಎಸ್.ಪಿ. ಬಾಲಸುಬ್ರಹ್ಮಣ್ಯವರ ಗಾನಕ. ಭಾರತೀಯ ಚಿತ್ರರಂಗದಲ್ಲಿ 50 ವರ್ಷಗಳ ಕಾಲ ನಿರಂತರವಾಗಿ ಹಾಡಿ ರಂಜಿಸಿದ ಮಹಾನ್ ಗಾಯಕರು. 5 ದಶಕದಲ್ಲಿ 16ಕ್ಕೂ ಹೆಚ್ಚು ಭಾಷೆಯಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿ ಹೊಸ ಇತಿಹಾಸ ಬರೆದವರು. ಹಳ್ಳಿಯಿಂದ ದಿಲ್ಲಿಯ ತನಕ ಎಲ್ಲಿಗೆ ಹೋದರೂ ಇವರ ಅಭಿಮಾನಿ ವರ್ಗ ನೋಡಸಿಗುತ್ತದೆ. ವಿಶೇಷವಾಗಿ ಅಸಂಖ್ಯಾತ ಮನಗಳಿಗೆ ಇವರ ಹಾಡೇ ಮುಂಜಾನೆಯ ಸುಪ್ರಭಾತ. ಭಾರತದ ಹೆಮ್ಮೆ ಇವರು. ಭಾರತೀಯ ಸಿನಿಮಾ ರಂಗದ ಹೆಗ್ಗುರುತಾದವರು. ಅವರೇ ಬದುಕಿನುದ್ದಕ್ಕೂ ಹಾಡಿ ರಂಜಿಸಿದ ಗಾನ ಧೀಮಂತ, ಹೃದಯ ಶ್ರೀಮಂತ ಶ್ರೀ ಎಸ್.ಪಿ. ಬಾಲಸುಬ್ರಹ್ಮಣ್ಯ. ಆಂಧ್ರ ಪ್ರದೇಶದ ಕೊಲೆಟಂಪೇಟದಲ್ಲಿ 1946 ಜೂನ್ 4ರಂದು ಎಸ್.ಪಿ. ಸಾಂಬಮೂರ್ತಿ ಮತ್ತು ಶ್ರೀಮತಿ ಶಕುಂತಲಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದವರೇ ಶ್ರೀಪತಿ ಪಂಡಿತಾರಾಧುಲ ಬಾಲಸುಬ್ರಹ್ಮಣ್ಯ. ಅರ್ಥಾತ್ ನಿಮ್ಮ ಜನಮಾನಸದಿ ಸ್ಥಾನ ಪಡೆದ ಗಂಧರ್ವ ಗಾಯಕ ಎಸ್.ಪಿ. ಬಾಲಸುಬ್ರಹ್ಮಣ್ಯ. ತಂದೆ ಸಾಂಬಮೂರ್ತಿ ಹರಿಕಥಾ ವಿದ್ವಾಂಸರು. ಅವರಿಗೆ ಮಗನನ್ನು ಎಂಜಿನಿಯರ್ ಮಾಡುವ ಕನಸಿತ್ತು. ಚಿಕ್ಕಂದಿನಿಂದಲೇ ಸಂಗೀತದ ಬಗ್ಗೆ ಆಸಕ್ತಿ ಹೊಂದಿದ್ದ ಬಾಲಕ ಬಾಲಸುಬ್ರಹ್ಮಣ್ಯ ಸಣ್ಣ ಪುಟ್ಟ ಸ್ಪರ್ಧೆಗಳಿಗಾಗಿ ವೇದಿಕೆ ಏರಿ ಹಾಡಲು ಪ್ರಾರಂಭಿಸಿದಾಗಲೇ ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ಪ್ರಶಂಸೆ ಸಿಗಲಾರಂಭಿಸಿತು. ಒಂದು ಕಡೆ ಅಪ್ಪನ ಆಸೆಯಂತೆ ಇಂಜಿನಿಯರಿಂಗ್ ಓದುತ್ತಾ, ಮತ್ತೊಂದೆಡೆಗೆ ಅವಕಾಶ ಸಿಕ್ಕಾಗಲೆಲ್ಲ ಹಾಡುತ್ತಾ ಬೆಳೆದರು. 1964ರಲ್ಲಿ ಒಂದು ಸ್ಪರ್ಧೆಯಲ್ಲಿ ಹಾಡಿ ಮೊದಲ ಸ್ಥಾನ ಗಳಿಸಿದರು. ಅಂದು ಆ ಸ್ಪರ್ಧೆಯ ತೀರ್ಪುಗಾರರಾಗಿದ್ದವರು ಜನಪ್ರಿಯ ಸಂಗೀತ ನಿರ್ದೇಶಕರಾದ ಎಸ್.ಪಿ. ಕೋದಂಡಪಾಣಿ ಮತ್ತು ಘಂಟಸಾಲ ಅವರು. ಅಂದೇ ಈ ಪ್ರತಿಭೆಯ ಭವಿಷ್ಯವನ್ನು ಆ ಹಿರಿಯರು ಗುರುತಿಸಿದ್ದಲ್ಲದೆ ಸಿನಿಮಾ ಗಾಯಕನಾಗಲು ಪ್ರಯತ್ನಿಸುವ ಭವಿಷ್ಯದಲ್ಲಿ ಹಿನ್ನೆಲೆ ಗಾಯಕನಾಗಿ ನೀನು ದೊಡ್ಡ ಸಾಧನೆ ಮಾಡಬಹುದು ಎಂದು ಸೂಚಿಸಿದರು. ಅಂದು ಸಿನಿಮಾದತ್ತ ಮುಖ ಮಾಡಿದ ಶ್ರೀಪತಿ ಪಂಡಿತಾರಾಧುಲ ಬಾಲಸುಬ್ರಹ್ಮಣ್ಯ ನಂತರದ ದಿನಗಳಲ್ಲಿ ಹಿನ್ನೆಲೆ ಗಾಯನಲೋಕದ ಮುಖವಾಣಿಯಾದರು. ಡಿಸೆಂಬರ್ 15, 1966ರಂದು ಎಸ್.ಪಿ. ಕೋದಂಡಪಾಣಿಯವರ ಸಂಗೀತ ಸಂಯೋಜನೆಯ ಶ್ರೀ 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 ಮರ್ಯಾದ ರಾಮಣ್ಣ ಸಿನಿಮಾದ ಹಾಡಿಗೆ ಧ್ವನಿಯಾಗುವ ಮೂಲಕ ಎಸ್.ಪಿ.ಬಿ. ಗಾನಯಾನ ಶುರುವಾಯಿತು. ಆ ನಂತರ ನಡೆದದ್ದೆಲ್ಲ ಒಂದು ಸುಂದರ ಇತಿಹಾಸ. ಹಾಸ್ಯ ಚಕ್ರವರ್ತಿ ಶ್ರೀ ನರಸಿಂಹರಾಜು ನಟನೆಯ ಶ್ರೀ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯ ನಕ್ಕರೆ ಅದೇ ಸ್ವರ್ಗ ಸಿನಿಮಾಗೆ ಹಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದರು. ಎಂ.ಎಸ್. ವಿಶ್ವನಾಥನ್ ಸಂಯೋಜನೆಯ ಹೋಟೆಲ್ ರಂಭಾ ಸಿನಿಮಾದಿಂದ ತಮಿಳಿನಲ್ಲೂ ಹಿನ್ನೆಲೆ ಗಾಯನದ ಖಾತೆ ತೆರೆದರು. ಸತ್ಯಂ ಸಂಯೋಜನೆಯ ಕನ್ಯೆ ವಯಸ್ಸು ಮೂಲಕ ತೆಲುಗಿನಲ್ಲೂ ಕೂಡ ಹಿನ್ನೆಲೆ ಗಾಯನ ಆರಂಭಿಸಿದರು. ಪೌರ್ಣಮಿ ನಿಲವೇಲ್ ಎಂಬ ಹಾಡಿಗೆ ಮೊದಲ ಬಾರಿಗೆ ಎಸ್ ಜಾನಕಿಯವರ ಜೊತೆಗೆ ಯುಗಲ ಗೀತೆಗೆ ಬಾಳುವ ಒಂದು ಧ್ವನಿಯಾದರು. ಹಿಂದಿಯಲ್ಲಿ ಲತಾ ಮಂಗೇಶ್ಕರ್ ಅವರ ಜೊತೆಗೂಡಿ ಹಾಡಿದ ಹಮ್ ಆಪ್ಕೆ ಹೈ ಕೌನ್ ಚಿತ್ರದ ದೀನಿ ತೇರಾ ದೇವರ ದಿವಾನ ಹಾಡು ಮಾಡಿದ ಮೋಡಿ ಮರೆಯಲು ಸಾಧ್ಯ.
ಆಕಾಶವಾಣಿಯವರನ್ನ ತಮ್ಮ ಮಾನಸ ಗುರು ಎಂದೇ ಕರೆದ ಎಸ್ಪಿಬಿ ಬದುಕಿನುದ್ದಕ್ಕೂ ಆ ಪ್ರೀತಿಯ ಗೌರವವನ್ನು ತೋರಿಸಿಕೊಂಡಿದ್ದಾರೆ. ತಾವು ನಿರ್ಮಾಣ ಸಂಸ್ಥೆ ಆರಂಭಿಸಿದಾಗ ಅವರ ಹೆಸರನ್ನೇ ಇಟ್ಟು ಅಭಿಮಾನ, ಪ್ರೀತಿ, ಗೌರವ ಮೆರೆದರು. ಭಾರತೀಯ ಚಿತ್ರಲೋಕದ ಗಾಯನ ಸಾಮ್ರಾಟ್ ಎಂದೇ ಮನೆಮಾತಾದ ಎಸ್ಪಿಬಿ ಕನ್ನಡ ಮತ್ತು ಕರ್ನಾಟಕದ ಪಾಲಿಗೆ ಎಂದೂ ಮರೆಯಲಾಗದ ಸುಂದರ ಅಧ್ಯಾಯ. ಎಸ್ಪಿಬಿ ಅವರು ಎಸ್ ಜಾನಕಿ, ವಾಣಿ ಜಯರಾಮ್, ಬಿ ಸುಶೀಲಾ, ಎಲ್.ಆರ್. ಈಶ್ವರಿ, ಬಿ.ಕೆ. ಸುಮಿತ್ರಾ, ಮಂಜುಳಾ ಗುರುರಾಜ್, ಕೆ.ಎಸ್. ಚಿತ್ರ, ನಂದಿತಾ ಅವರವರೆಗೆ ಅನೇಕರೊಂದಿಗೆ ಹಾಡಿ ರಂಜಿಸಿದ್ದಾರೆ. ಬಹುಶಃ ಬಾಲು ಅವರ ಹಾಡುಗಳಿರದೇ ಇದ್ದಿದ್ದರೆ ಕನ್ನಡ ಚಿತ್ರರಂಗ ಬಹಳ ಬಡವಾಗುತ್ತಿತ್ತು. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಎಸ್ಪಿಬಿ ಅವರ ಧ್ವನಿ ವಹಿಸಿದ ಪಾತ್ರ, ಗಾತ್ರ ಊಹೆಗೂ ಮೀರಿತು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್, ಶ್ರೀನಾಥ್, ದ್ವಾರಕೀಶ್, ಅನಂತನಾಗ್, ಶಂಕರ್ನಾಗ್, ಟೈಗರ್ ಪ್ರಭಾಕರ್, ರಾಮಕೃಷ್ಣ, ರವಿಚಂದ್ರನ್, ಡಾಕ್ಟರ್ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಶಶಿಕುಮಾರ್, ರಮೇಶ್ ಅರವಿಂದ್, ಉಪೇಂದ್ರ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಎಲ್ಲ ಸ್ಟಾರ್ಗಳಿಗೂ ಹಾಡಿದ ಸಿಂಗಿಂಗ್ ಸ್ಟಾರ್ ನಮ್ಮ ಎಸ್ಪಿಬಿ. ಆಯಾ ನಟರ ಧ್ವನಿ ಹಾವಭಾವಗಳನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಧ್ವನಿ ಬದಲಿಸಿ ಹಾಡುತ್ತಿದ್ದುದು ಬಾಲು ಅವರ ಸ್ಪೆಷಾಲಿಟಿ. ಆ ಕಾರಣಕ್ಕೆ ಇವರು ಹಾಡಿದಾಗ ಸ್ವತಃ ಆ ನಾಯಕರೇ ಹಾಡಿದರೇನೋ ಎನಿಸುವಂತಿತ್ತು. ಇವರ ಗಾಯನದ ಕನ್ನಡ ಸಿನಿಮಾಗಳ ಪಟ್ಟಿ ಮಾಡುತ್ತಾ ಹೋದ್ರೆ ಬಹುಶಃ ಎಂದಿಗೂ ಮುಗಿಯಲಾರದು. ಆ ಮಟ್ಟದಲ್ಲಿ ಎಸ್ಪಿಬಿ ಕನ್ನಡದಲ್ಲಿ ಹಾಡಿದ್ದಾರೆ. ಕನ್ನಡ ಚಿತ್ರಗಳ ಹಿನ್ನೆಲೆ ಗಾಯನ ಲೋಕವನ್ನು ಆಳಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದರು. ಕರ್ನಾಟಕಕ್ಕೆ ವರವಾಗಿ ಸಿಕ್ಕವರು ಎಂದರೆ ಅತಿಶಯೋಕ್ತಿಯಾಗಲ್ಲ. ನಮಸ್ಕಾರ. ನಿಮ್ಮ ಎಸ್.ಪಿ. ಬಾಲಸುಬ್ರಹ್ಮಣ್ಯ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಗೊತ್ತಾದ ವಿಷಯ, ನಾನು ದತ್ತ ಸ್ವೀಕಾರ ಮಾಡಿಕೊಂಡಿದ್ದೀನಿ ಕನ್ನಡಿಗನಾಗಿ. ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ಹುಟ್ಟಿದರೆ, ಬೇರೆ ಜನ್ಮ ಇದ್ದರೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ. ಅದಷ್ಟೇ ಸತ್ಯ. ಕರ್ನಾಟಕ ಅಂದರೆ ತುಂಬ ಇಷ್ಟ, ಕನ್ನಡಿಗರಂದರೆ ತುಂಬ ಇಷ್ಟ. ಭಕ್ತಿ. one more beautiful thing in Kannada films is ಯಾವ ಪಿಕ್ಚರ್ ನೀವು ತಗೊಂಡ್ರು ಕೂಡ ಒಂದಾದ್ರೂ ಖಂಡಿತವಾಗಿ ಕನ್ನಡದ ಬಗ್ಗೆ ಹಾಡುಗಳು ಇರ್ತದೆ. ಹಾಡು ಇದ್ದೇ ಇರಬೇಕು ಅದರಲ್ಲಿ, ಖಂಡಿತ. ನಾನು ಇಷ್ಟಪಡ ಕನ್ನಡ ರೋಮಾಂಚನಲಿ, ಕನ್ನಡ ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ. ತಮಿಳಿನಲ್ಲಿ ಎಂಜಿಆರ್, ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್, ಕಮಲ್ ಹಾಸನ್, ರಜನಿಕಾಂತ್, ವಿಜಯಕಾಂತ್, ಅರ್ಜುನ್ ಸರ್ಜಾ, ಅಜಿತ್, ವಿಜಯ್, ಸೂರ್ಯ, ಪ್ರಭುದೇವ ಸೇರಿದಂತೆ ಎಲ್ಲಾ ಖ್ಯಾತನಾಮ ನಟರಿಗೆ ಹಾಡಿದ ಹೆಗ್ಗಳಿಕೆ ಡಾಕ್ಟರ್ ಎಸ್ಪಿಬಿ. ತೆಲುಗಿನಲ್ಲಿ ಎನ್ಟಿಆರ್, ಅಕ್ಕಿನೇನಿ ನಾಗೇಶ್ವರರಾವ್, ಕೃಷ್ಣ, ಚಿರಂಜೀವಿ, ಬಾಲಕೃಷ್ಣ, ಅಕ್ಕಿನೇನಿ ನಾಗಾರ್ಜುನ, ವಿಕ್ಟರಿ ವೆಂಕಟೇಶ್ ಸೇರಿದಂತೆ ಬಹುತೇಕ ಸೂಪರ್ ಸ್ಟಾರ್ಗಳಿಗೆ ಹಾಡಿದ ಹಿರಿಮೆ ಎಸ್ಪಿಬಿ ಅವರದ್ದು. ಎಂ ರಂಗರಾವ್, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಘಂಟಸಾಲ, ಜಿ.ಕೆ. ವೆಂಕಟೇಶ್, ವಿಜಯ ಭಾಸ್ಕರ್, ಪಿ.ಜಿ. ಲಿಂಗಪ್ಪ, ಎನ್.ಎಸ್. ವಿಶ್ವನಾಥ್, ಕೆ.ವಿ. ಮಹಾದೇವನ್, ರಾಧೇಶ್ವರ ರಾವ್, ಬೆಡ್ಯಾಲಾಲ್, ಸಿ. ಅಶ್ವಥ್, ಇಳೆಯರಾಜ, ಹಂಸಲೇಖ, ಎ.ಆರ್. ರೆಹಮಾನ್, ದೇವ, ವಿ. ಮನೋಹರ್, ಗುರುಕಿರಣ್, ವಿ. ಹರಿಕೃಷ್ಣ, ದೇವಿ ಶ್ರೀಪ್ರಸಾದ್, ಅರ್ಜುನ್ ಜನ್ಯ, ಶಂಕರ್ ಗಣೇಶ್, ಲಕ್ಷ್ಮೀಕಾಂತ್ ಬ್ಯಾರೆಲ, ಎಲ್ಲಾ ಹೆಸರಾಂತ ಸಂಗೀತ ನಿರ್ದೇಶಕರಿಗೆ ಎಸ್ಪಿಬಿ ಹಾಡಿದ್ದಾರೆ. 3 ತಲೆಮಾರುಗಳು ಮೆಚ್ಚಿದ ಗಾಯಕರಿವರು. ಇಳೆಯರಾಜ ಮತ್ತು ಬಾಲು ಜೋಡಿ ತಮಿಳಿನಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಇವರ ಸಂಗಮದಲ್ಲಿ ಬಂದ ಸಾಗರ ಸಂಗಮಂ ಮತ್ತು ರುದ್ರವೀಣಾ ಚಿತ್ರಗಳ ಉತ್ತಮ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದು. ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರ ಬಹುತೇಕ ಸೂಪರ್ ಹಿಟ್ ಹಾಡುಗಳ ಹಿನ್ನೆಲೆ ಗಾಯನ ಬಾಲು ಅವರದ್ದೇ.
ಒಂದೇ ದಿನದಲ್ಲಿ ಉಪೇಂದ್ರ ಕುಮಾರ್ ಸಂಯೋಜನೆಯ 21 ಹಾಡುಗಳಿಗೆ ಧ್ವನಿಯಾದ ದಾಖಲೆ ಬಾಲು ಅವರದ್ದು. ಎದೆ ತುಂಬಿ ಹಾಡುವೆನೋ ಕಾರ್ಯಕ್ರಮದ ಮೂಲಕ ಕಿರುತೆರೆಗೂ ಹೊಸ ಚೈತನ್ಯ ತುಂಬಿದೆ. ಗಾಯನದ ಜೊತೆಗೆ ಸಂಗೀತ ನಿರ್ದೇಶನ, ನಟನೆ, ಕಂಠದಾನ, ಚಿತ್ರ ನಿರ್ಮಾಣದಲ್ಲಿಯೂ ಸೈ ಎನಿಸಿಕೊಂಡವರು ಡಾಕ್ಟರ್ ಎಸ್.ಪಿ.ಬಿ. ಬಹುಮುಖ ಪ್ರತಿಭೆ ಎಂಬ ಪದಕ್ಕೆ ಪರ್ಯಾಯವಾದರು. ಇಡೀ ಭಾರತ ಎಸ್.ಪಿ.ಬಿ. ಗಾಯನದ ಅಲೆಯಲ್ಲಿ ಮೀದಿದೆ. ಸಂಗೀತ ಎಂಬುದು ಅಲೆಯಾದರೆ ಎಸ್.ಪಿ.ಬಿ. ಅಂಥ ಅಸಂಖ್ಯಾತ ಅಲೆಗಳ ಎದೆಯಲ್ಲಿ ಬಚ್ಚಿಟ್ಟುಕೊಂಡ ಸಮುದ್ರ. ಸಂಗೀತ ಜ್ಞಾನವಾದರೆ ಬಾಲಸುಬ್ರಹ್ಮಣ್ಯಂ ಅದನ್ನು ಒಲಿಸಿಕೊಂಡ ಮಹಾನ್ ಪಂಡಿತ. ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕೆ 23 ಬಾರಿ ರಾಜ್ಯ ಪ್ರಶಸ್ತಿ, 6 ಬಾರಿ ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಹಿರಿಯ ಮಹಾನ್ ಸಾಧಕ. ಇವರ ಸಾಧನೆಗೆ ಪ್ರತಿಯಾಗಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ಅವರ ಜೀವಮಾನ ಸಾಧನೆಗೆ ದಾದಾ ಸಾಹೇಬ್ ಫಾಲ್ಕೆ ಸಲ್ಲಬೇಕು ಎಂದು ಎಲ್ಲರೂ ಬಯಸುತ್ತಿದ್ದ ಹೊತ್ತಲ್ಲೇ ಕೋವಿಡ್ ಎಂಬ ಮಹಾಮಾರಿ ಜನಮನದಲ್ಲಿ ಬಾಲು ಅವರ ಜೇನಿನ ಧ್ವನಿ ಜೀವಂತವಾಗಿ ಉಳಿದಿದೆ. ಅವರ ಹಾಡುಗಳನ್ನು